ಗುರುಸ್ತುತಿಯೊಂದಿಗೆ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಭಗವಂತ ಈಗ ಹೇಳ್ತಾ ಇರ್ತಕ್ಕಂಥ ಶ್ಲೋಕಗಳು ಈ ಅಧ್ಯಾಯದಲ್ಲಿ ಬಹಳಷ್ಟು ನೆನಪಿನಲ್ಲಿ ಉಳಿಯತಕ್ಕಂಥ ಶ್ಲೋಕಗಳ ಬಗ್ಗೆ ಗುರುಗಳು ಯಾವಾಗಲೂ ಒಂದೆರಡು ಸಲ ಮಾತನಾಡ್ತಾ ಇದ್ರು. ಅವರಿಗೆ ಬಹಳ ಪ್ರಿಯವಾದ ಶ್ಲೋಕಗಳು ಅಂತಂದ್ರೆ ಎಲ್ಲ ಮಹಾತ್ಮರಿಗೂ ಪ್ರಿಯವಾದ ಶ್ಲೋಕಗಳು. ಚತುರ್ವಿಧ ಭಜಂತೆ ಮಾಂ ಸುಕೃತಿನೋರ್ಜುನ, ಆ ಒಂದು ಶ್ಲೋಕ ಮತ್ತೆ ಈಗ ಬರ್ತಕ್ಕಂಥ ಶ್ಲೋಕ ಗುರುಗಳು ಬಹಳ ಪ್ರಿಯವಾದ ಯಾವಾಗಲೂ ಹೇಳ್ತಾ ಇದ್ರು. ಈಗ ಬರೋ 16ನೇ ಶ್ಲೋಕದಿಂದ ಪ್ರಾರಂಭ ಆಗಬೇಕು ಇವತ್ತಿನ ವ್ಯಾಖ್ಯಾನ. ಅದಕ್ಕೆ ಮೊದಲು ಹದಿನಾರನೇ ಶ್ಲೋಕ ಆಗಿದೆ. ಅದೇ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಇದು ವ್ಯಾಖ್ಯಾನ ಹೋದ ಸಲ ಮಹಾತ್ಮರು ಏನು ಹೇಳಿದ್ದಾರೆ ಆಗಿದೆ. 4 ಥರ ಜನಗಳಿದ್ದಾರಲ್ಲಪ್ಪ ಅರ್ಜುನ, ಎಲ್ಲರೂ ನನಗೆ ಪ್ರಿಯರಾದವರೇ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಆ 4 ಜನ ಎಂಥವರು ಅಂತಂದ್ರೆ ಸುಕೃತಿಗಳಾಗಿರ್ತಕ್ಕಂಥವರು, ದುಷ್ಕೃತಿಗಳು ಅಲ್ಲ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಆರ್ಥ ಮತ್ತು ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ, ಆಲ್ ದ ಫೋರ್, ದೀಸ್ 4 virtuous categories Lord has made it very clear. These 4 categories are sukriti, sukritinah, not ordinary people. That means they are more sattvic, and in this particular birth where they are at the level present, they have taken the birth because of the virtuous deeds in the previous birth. Now they have earned the grace of God. ಅದನ್ನು ಭಗವಂತ ಹೇಳ್ತಾ ಇದ್ದಾನೆ. ಇಂತಹ ಸುಕೃತಿಗಳಿಗೆ ನಾನು ಒಲಿಯೋದು ಬಹಳ ಬೇಗ, ಇಂತಹ ಸುಕೃತಿಗಳಿಗೆ ನಾನು ಪ್ರಸನ್ನನಾಗ್ತೇನೆ. 4 ಜನರು ನನಗೆ ಪ್ರಿಯರಾದವರೇ. ದಿ 4 categories are equally dearer to me, but among the 4 categories, the category known as Mahatmans or Jnani or Santa Purusha or Mahapurusha or a Brahmajnani, they all come under the category, according to Lord, in one word, Jnani. So he is more dearer to me. Even though all are equally, they have faith in me, they worship me, but among the 4, the Jnani category is most important. He is more dearer to me. In other words, in simple English ಹೇಳಬೇಕು ಅಂದ್ರೆ, all are equal, no difference, but Jnani is first among the equal. 4 ಜನ ನನ್ನನ್ನ ಆರಾಧಿಸತಕ್ಕಂತಹ, ಭಜಿಸ್ತಕ್ಕಂತಹ, ನನ್ನ ಆರಾಧನೆಯಲ್ಲಿ ತೊಡಗಿರ್ತಕ್ಕಂತಹ, ನನ್ನ ಉಪಾಸನೆಯಲ್ಲಿ ತೊಡಗಿರ್ತಕ್ಕಂತಹ 4 ಜನ ವಿಧಗಳಲ್ಲಿ ಯಾವ್ಯಾವ ಕಾರಣಕ್ಕೋ ನನ್ನನ್ನ ಭಜಿಸ್ತಾರೆ, ಪೂಜಿಸ್ತಾರಲ್ಲ, ಅವರೆಲ್ಲರೂ ಪ್ರಿಯರೇ. ಸೊ ವಿ ಹ್ಯಾವ್ ಟು ರಿಮೆಂಬರ್ ಹಿಯರ್ ವೈ Lord is making this point ಅಂದ್ರೆ, let there be no doubt or a sort of a shanka in the mind. Lord says Jnani is the first among the equals, he is more dearer to me ಅಂತಂದ್ರೆ, ಜ್ಞಾನಿಯು ಎಲ್ಲರಿಗಿಂತ ನನಗೆ ಹೆಚ್ಚು ಪ್ರಿಯತಮ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಾವು ಇನ್ನು ಆ ಮಟ್ಟವನ್ನೇ ಮುಟ್ಟಿಲ್ವಲ್ಲ. ನಾನು ಆರ್ತನಾಗಿದ್ದೇನೋ ಏನೋ, ನಾನು ಬರೀ ಅರ್ಥಾರ್ಥಿಯಾಗಿದ್ದೇನೋ ಏನೋ, ನಾನು ಬರೀ ಜಿಜ್ಞಾಸುವಾಗಿ ಉಳಿದ್ಬಿಟ್ಟಿದ್ದೇನೋ ಏನೋ.
ಹಾಗಾದ್ರೆ ನಾವು ಭಗವಂತನಿಗೆ ಪ್ರಿಯ ಅಲ್ವಲ್ಲ? ಭಗವಂತ ಹೇಳ್ತಾ ಇದ್ದಾನಲ್ಲ, 4 ಜನರಲ್ಲಿ ಜ್ಞಾನಿಯಾದವನು ಸರ್ವಶ್ರೇಷ್ಠ, ನನಗೆ ಅತ್ಯಂತ ಪ್ರಿಯ ಅಂತ ಭಗವಂತ ಹೇಳ್ತಾ ಇದ್ದಾನಲ್ಲ. ಹಾಗಾದ್ರೆ ನಮ್ಮ ಜೀವನ ವ್ಯರ್ಥ ಆಗುತ್ತಾ ಏನು? ನಾವು ಭಗವಂತನಿಗೆ ಪ್ರಿಯರು ಹೌದು ಅಲ್ವೋ ಅನ್ನೋ ಶಂಕೆ ಬರಬಾರದು ಅಂತ ಹೇಳಿ ಭಗವಂತ, ಲೆಟ್ ದೇರ್ ಬಿ ಸಚ್ ನೋ ಡೌಟ್, ಆಲ್ 4 ಆರ್ ಈಕ್ವಲ್ ಟು ಮೀ ಬಿಕಾಸ್ ದೇ ಲವ್ ಮೀ, ದೇ ರೆಸ್ಪೆಕ್ಟ್ ಮೀ, ದೇ ವರ್ಷಿಪ್ ಮೀ. So he is making very clear why Jnani is more dearer. Later he says in the next shlokas, ಜ್ಞಾನಿ ಎಲ್ಲರಿಗಿಂತ ಹೆಚ್ಚು ಪ್ರಿಯತಮ, ನನಗೆ ಹೆಚ್ಚು ಪ್ರಿಯಕರ. ಯಾಕೆ ಅಂದ್ರೆ ಅಲ್ಲಿ ವಿಶೇಷವಾದ ಕಾರಣ ಏನು ಅಂದ್ರೆ, ಆ ಜ್ಞಾನಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ಭಗವಂತ ಈ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಯಾವುದೇ ಸಂದೇಹ ಇಲ್ಲದೆ ಕೊಟ್ಟಿರ್ತಕ್ಕಂಥ ಸಂದೇಶ. The Jnani is my own Atma, or I am Jnani itself. My Atma is Jnani itself. Both we are one and the same. He is no way different than me, I am no way different than him. ಜ್ಞಾನಿಯು ಸ್ವತಃ ನಾನೇ ಆಗಿರೋದ್ರಿಂದ, ನಾನು ಆ ಜ್ಞಾನಿಯೇ ಆಗಿರೋದ್ರಿಂದ, ಅಂದ್ರೆ ಅರ್ಥ ಇಲ್ಲಿ ದೇಹ ಭಾವ ಶರೀರ ಭಾವದಿಂದ ಮಾತಾಡ್ತಾ ಇಲ್ಲ ಭಗವಂತ. ಚೈತನ್ಯ ಸ್ವರೂಪಿಯಾಗಿ ದೇಹ ಭಾವ ಶರೀರ ಭಾವವನ್ನು ಬಿಟ್ಟಿರ್ತಕ್ಕಂಥ ಜ್ಞಾನಿ ಅಚಲವಾಗಿ ಕೂಟಸ್ಥವಾಗಿರತಕ್ಕಂತಹ ಪರಬ್ರಹ್ಮ ತತ್ವದಲ್ಲೇ ನಿಂತಿರೋದ್ರಿಂದ, ನಾನು ಆ ಸ್ವರೂಪವೇ ಆಗಿದ್ದೇನೆ ಅಂತ ಅನುಭವಕ್ಕೆ ಜ್ಞಾನಿಗೆ ಬಂದಿರೋದ್ರಿಂದ, ಪರಮಾತ್ಮ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನುಭವ ಜ್ಞಾನಿಗೆ ಬಂದಿರೋದ್ರಿಂದ, ಅವನೇ ನಾನು, ನಾನೇ ಅವನು. ಆದ್ರಿಂದ ಇಲ್ಲಿ ವ್ಯತ್ಯಾಸವೇ ಇಲ್ಲ. ಹಾಗಾಗಿ ಜ್ಞಾನಿ ನನಗೆ ಪ್ರಿಯ ಅಂದ್ರೆ ನಾನು ನನಗೆ ಪ್ರಿಯ ಅಂತ ಹೇಳ್ದಂಗಾಯ್ತು. ಆದ್ರಿಂದ ಜ್ಞಾನಿಯನ್ನು ಹೊರತುಪಡಿಸಿದ್ರೆ ಉಳಿದ 3 ಯಾರೂ ಲೆಕ್ಕಕ್ಕೆ ಇಲ್ಲ ಅಂತಲ್ಲ. ಅದಕ್ಕೋಸ್ಕರ ಭಗವಂತ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕವು ಹಿಂದಿನ ವ್ಯಾಖ್ಯಾನದಲ್ಲಿ ಬಂದಿತ್ತು ಹೋದ ವಾರ. ಈ 4ರಲ್ಲಿ ಜ್ಞಾನಿ ಯಾತಕ್ಕೆ ಸ್ವಲ್ಪ ಮಟ್ಟಿಗೆ ನನಗೆ ಬಹಳ ಪ್ರಿಯ, ಅದನ್ನು ಬಹಳ ವಿಶದೀಕರವಾಗಿ ಮುಂದೆ 2 ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. 17ನೇ ಶ್ಲೋಕ, ದ ಲಾಸ್ಟ್ ವೀಕ್ ಇಟ್ ವಾಸ್ ಕವರ್ಡ್. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಇಲ್ಲಿವರೆಗೆ ಬಂದಿತ್ತು. ಜ್ಞಾನಿ ನನಗೆ ಯಾಕೆ ಪ್ರಿಯ, ವೈ ಈಸ್ ಡಿಯರರ್ ಟು ಮೀ ಅಂತಂದ್ರೆ, ಐ ಆಮ್ ಡಿಯರರ್ ಟು ಹಿಮ್. ಹಿ ಈಸ್ ಏಕಭಕ್ತಿ ವಿಶಿಷ್ಯತೆ ನಿತ್ಯಯುಕ್ತ. ಇದು ಭಗವಂತ ಹೇಳ್ತಾರ ಮತ್ತು ಜ್ಞಾನಿಯ ಸಂಬಂಧವಾಗಿ. ಅವನು ಯಾವಾಗಲೂ ನನ್ನ ಬಗ್ಗೆ ಇರೋದ್ರಿಂದ, ನನ್ನಲ್ಲಿಯೇ ವಿರಮಿಸೋದ್ರಿಂದ, ನನ್ನಲ್ಲೇ ರಮಿಸೋದ್ರಿಂದ, ಆತ್ಮನಿಷ್ಠನಾಗಿ ಇರೋದ್ರಿಂದ, ಪರಮಾತ್ಮ ಬಿಟ್ಟು ಇನ್ನೇನು ಇಲ್ಲ ಅಂತ ಗೊತ್ತಿರೋದ್ರಿಂದ, ಜ್ಞಾನಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಆದ್ರಿಂದ ಆತ ನಿತ್ಯಯುಕ್ತ. ನಿತ್ಯಯುಕ್ತ ಅಂತಂದ್ರೆ ಸಹಜವಾದ ಸಮಾಧಿ ಸ್ಥಿತಿ. ಭಗವಾನ್ ಮಹರ್ಷಿಗಳು ಹೇಳ್ತಾ ಇದ್ರಲ್ಲ, ಸಹಜವಾದ ಸ್ಥಿತಿ. ನಾನು ಯಾರು ಅಂದ್ರೆ ಇದು ಯಾವುದು ಅಲ್ಲ, ಯಾವುದು ಉಳಿಯುತ್ತೋ ಅದು ನಾನು. ಅಖಂಡವಾಗಿರ್ತಕ್ಕಂಥ ಆ ಪರಮ ಚೈತನ್ಯವೇ ನಾನು. ದೇಹಾಭಿಮಾನವನ್ನು ಬಿಟ್ಟು ಹೋಗ್ತಕ್ಕಂಥ ಸ್ಥಿತಿ, ಆ ಅತೀತವಾದ ಸ್ಥಿತಿ ಇದೆಯಲ್ಲ, ಬಿಯಾಂಡ್ ಅವರ್ ಥಿಂಕಿಂಗ್ ಕೆಪಾಸಿಟಿ, ಬಿಯಾಂಡ್ ಇಂಟೆಲಿಜೆನ್ಸ್, ಬಿಯಾಂಡ್ ರೀಸನಿಂಗ್, ಬಿಯಾಂಡ್ ಲಾಜಿಕ್, ಬಿಯಾಂಡ್ ಮೈಂಡ್, ಬಿಯಾಂಡ್ ಇಂಟೆಲಿಜೆನ್ಸ್. ಸೊ ವೆನ್ ಜ್ಞಾನಿ ಹ್ಯಾಸ್ ರೀಚ್ಡ್ ದಟ್ ಸ್ಟೇಜ್, ದಟ್ ಈಸ್ ರಿಯಲೈಸೇಷನ್. ಐ ಮೀನ್ಸ್ ಆತ್ಮಸ್ವರೂಪ. No difference between this Atma and Paramatma. Both are one and the same. So that is why he is called Nityayukta. Ekabhakti Vishishyate. He is always attached to me. He always worships me. Andra, he always dwells in me. ಆದ್ದರಿಂದ ಜ್ಞಾನಿಗೆ ನಾನು ಪ್ರಿಯ. I am dearer to him. Similarly, he is dearer to me. ಆತನು ನನಗೆ ಪ್ರಿಯ. ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಜ್ಞಾನಿನಃ ಅತ್ಯರ್ಥ ಪ್ರಿಯ ಅಹಂ. ಜ್ಞಾನಿಗೆ ನಾನು ಯಾವತ್ತಿದ್ರೂ ಆತನಿಗೆ ಪ್ರಿಯವಾದ ವಸ್ತುವಾಗಿದ್ದೇನೆ. ಆತನ ಧ್ಯೇಯವೇ ನಾನು. ಅದೇ ರೀತಿ ಚ ಮೀನ್ಸ್ ಅಂಡ್, ಸಹ ಮಮ ಪ್ರಿಯ, ಆತನು ನನಗೆ ಪ್ರಿಯನಾಗಿದ್ದಾನೆ. ಹಿ ಈಸ್ ಆಲ್ಸೋ ಡಿಯರ್ ಟು ಮೀ, ನೋ ಡಿಫರೆನ್ಸ್. ಇಷ್ಟು ಹೇಳಿ ಮತ್ತೆ ಸಂದೇಹ ಬರಬಾರದು. ಮುಂದಿನ ಶ್ಲೋಕ, ಇವತ್ತಿನ ವ್ಯಾಖ್ಯಾನ ಪ್ರಾರಂಭ ಆಗುವುದು 17ನೇ ಶ್ಲೋಕದಿಂದ. ಮತ್ತೆ ಎಲ್ಲಿ ಸಾಧಕರ ಮನಸ್ಸಲ್ಲಿ
ಜಿಜ್ಞಾಸುಗಳ ಮನಸ್ಸಿನಲ್ಲಿ, those who are spiritually inclined, they should not definitely get a doubt in their mind. Again, Lord is only praising Jnani, man of wisdom, Mahapurusha, Mahatma, Santa Purusha, Jivan Mukta. So we have not reached that stage. We are not Jivan Muktas, or we are not Mahatmans, we are not Jnanis. That doubt is lingering in the mind for sadhakas. Natural. Because our sadhana itself, what is going on, it is in the mode of ajnana. It is in the mode of ajnana. ಸಾಧನೆ ಮಾಡ್ತಾ ಇದ್ದೇವೆ ಅಂತ ನಾವು ಅಂದ್ಕೊಂಡಿರೋದಿಲ್ಲ, ನಾವು ಮಾಡ್ತಾ ಇದ್ದೇವೆ ಅಂತ. We have to reach a goal. In the final analysis, Bhagavan says, Ramana Maharshi says, there is no goal at all. If you say I have to reach the final goal, ಪರಮ ಪುರುಷಾರ್ಥವನ್ನು ನಾನು ಹೊಂದಬೇಕು ಅಂತಂದ್ರೆ ಅದು ಇಲ್ಲವೇ ಇಲ್ಲಪ್ಪ ಅಂತ ಭಗವಾನ್ರು ಹೇಳ್ತಾರೆ. ಮತ್ತೆ ಕನ್ಫ್ಯೂಷನ್. ಇದೇನಿದು ವಿಚಿತ್ರ? ಎಲ್ಲಾ ಉಪನಿಷತ್ಗಳಲ್ಲಿ, ವೇದಾಂತದಲ್ಲಿ ಎಲ್ಲಾ ಮಹಾತ್ಮರು ಹೇಳಿರೋದು ಚತುರ್ವಿಧ ಫಲ ಪುರುಷಾರ್ಥಗಳಲ್ಲಿ ಮೋಕ್ಷ, ಧರ್ಮ, ಅರ್ಥ, ಕಾಮ, ಮೋಕ್ಷವೇ ಕೊನೆಯ ಪುರುಷಾರ್ಥ. ಮೋಕ್ಷ, ರಿಯಲೈಸೇಷನ್, ಟೋಟಲ್ ಎಮ್ಯಾನ್ಸಿಪೇಷನ್, ಬಿಡುಗಡೆ, ಗೆಟಿಂಗ್ ರಿಡ್ ಆಫ್ ದಿಸ್ ಸಂಸಾರ, ಈ ಬಂಧನದಿಂದ ಶಾಶ್ವತ ಬಿಡುಗಡೆ ನಮ್ಮದೇ ಗುರಿ, ಅದು ನಮ್ಮ ಜೀವನದ ಗುರಿ. ಎಲ್ಲಾ ಮಹಾತ್ಮರು ಹೇಳಿದ್ದಾರಲ್ಲ. ಮತ್ತೆ ಭಗವಾನ್ ಮಹರ್ಷಿಗಳು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ಮೋಕ್ಷ ಅನ್ನೋದು ಗುರಿನೇ ಅಲ್ಲಪ್ಪ. Realization is not really a goal. Bhagavan says that is at the highest level of Avaduta who can speak, because he is at that level only. He is not coming down to our level. What he is speaking in the talks by Ramana Maharshi, that sentence is there, published by Ramana Ashrama during 1935-36. There were question and answers compiled in the form of the book called The Talks. Why Bhagavan says like that andre, you are already that. ವಸ್ತುತಃ ನಾವೇನಾಗಿದ್ದೇವೆ ಅಂದ್ರೆ ಆತ್ಮಸ್ವರೂಪರೇ ಆಗಿದ್ದೇವೆ. ಹೊಸದಾಗಿ ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಎಲ್ಲೋ ಒಂದು ಗುರಿ ಇದೆ, ಎವರೆಸ್ಟ್ ಪರ್ವತ ಇದೆ, ಅದನ್ನ ಹತ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಗುರಿ. ಸಮುದ್ರ ಇದೆ, ಅದನ್ನು ದಾಟ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಗುರಿ. 1,000 ಕಿಲೋಮೀಟರ್ ನಾನು ರನ್ ಮಾಡಿದ್ರೆ ಡೆಲ್ಲಿ ಸೇರ್ತೀನಿ ಅನ್ನೋದು ಒಂದು ಗುರಿ. ಹಾಗೆ ಯಾವ್ದಾದ್ರು ಪಂಚ ಇಂದ್ರಿಯಗಳಿಗೆ ಅನುಭವ ಆಗ್ತಕ್ಕಂಥದ್ದು ಇದ್ರೆ ಅದು ಗುರಿ. ಇಲ್ಲಿ ಗುರಿನೇ ಇಲ್ಲವಲ್ಲ. ಯಾಕೆ ಗುರಿ ಇಲ್ಲ? Why there is no goal? Because you are already that. ಭಗವಾನ್ ಹೇಳ್ತಾ ಇರೋ ಮಾತು ಆ ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ. ನೀವು ಸ್ವತಃ ಆತ್ಮಸ್ವರೂಪರೇ ಆಗಿದ್ದೀರಲ್ಲಪ್ಪ. ಏನಾಗಿದೆ? You have a false notion that you are the body. You have a false notion that the world is real. Very false notion that you are different from your kiths and kins. You have a very false notion that the whole world, individuals are different, animals are different, because they are observed, they are being seen by you. You think that you are the seer. You are limiting yourself to the body. You are limiting yourself to the eyes, your ears, your sense organs, your intellect, your reasoning. So, false notion you have developed that you are so and so. Because of the false notion, why the false notion ಬಂದಿದೆ, ನಮ್ಮ ತಪ್ಪು ತಿಳುವಳಿಕೆ ಯಾಕೆ ಬಂದಿದೆ ಅನ್ನೋದಕ್ಕೆ ಕಾರಣ ಹೇಳ್ತಾರೆ ಭಗವಾನರು. ಯಾಕೆ ಅಂದ್ರೆ ಜನ್ಮ ಜನ್ಮಗಳಿಂದ ಬಂದಿರತಕ್ಕಂಥ ವಾಸನೆಗಳು, ಸಂಸ್ಕಾರಗಳು, ಅಜ್ಞಾನ ರೂಪದಲ್ಲಿ ಬಂದಿರತಕ್ಕಂತಹ ಇಗ್ನೋರೆನ್ಸ್, ಅವಿದ್ಯಾ. ದಟ್ ಈಸ್ ಬಿಕಾಸ್ ಆಫ್ ಮಾಯಾ, ಭಗವತ್ ಮಾಯೆ, ವಿಷ್ಣು ಮಾಯೆ. ಮಾಯೆ ಪ್ರಭಾವದಿಂದ ನಮ್ಮಲ್ಲಿ ಆ ಮುಸ್ಕು ಹಾಕೊಂಡಿದ್ದೇವೆ ಅಜ್ಞಾನ. ನಾವೇನ್ ತಿಳ್ಕೊಂಡಿದ್ದೇವೆ ಅಂದ್ರೆ ನಾನು ಇಂಥವರು. So we have forgotten the reality. What we are seeking as the goal is we ourselves. The goal is there. We are the goal. There is no question of seeking. Only thing then what to do? We have to remove the false notions one by one. ಅದು ಭಗವಾನರ ಉಪದೇಶ ಬಹಳ ದೊಡ್ಡ ಮಟ್ಟದಲ್ಲಿ ಬರ್ತಕ್ಕಂಥ ಉಪದೇಶ. ಸುಮ್ಮನೆ ನೋಡ್ಬಿಟ್ರೆ ವೇರ್ ಇಸ್ ದ ಗೋಲ್ ಟು ರೀಚ್ ಫಾರ್ ರಿಯಲೈಸೇಷನ್, ದೇರ್ ಇಸ್ ನೋ ಗೋಲ್ ಅಂತ ಹೇಳ್ಬಿಟ್ರು ಭಗವಾನ್ರು. ಮತ್ತೆ ಕನ್ಫ್ಯೂಷನ್. ಆ ಕನ್ಫ್ಯೂಷನ್ ಆಗಬಾರ್ದು ಅಂತ ಇಷ್ಟೆಲ್ಲ ಮಾತು. ಅಂದ್ರೆ ಅರ್ಥ ಏನು? ಜ್ಞಾನಿ ಆ ಮಟ್ಟದಲ್ಲಿ ಇದ್ದಾನೆ.
ಹಾಗಂತ ಉಳಿದವರು ನನಗೆ ಪ್ರಿಯ ಅಲ್ಲ ಅಂತಲ್ಲ, ಉಳಿದವರು ಪ್ರಿಯರೇ ನನಗೆ. ನೋಡು, ಈಗ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿಯಪ್ಪ. ಅರ್ಜುನನ ಇಟ್ಕೊಂಡು ಹೇಳೋ ಮಾತು, ಅರ್ಜುನ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಡೋಂಟ್ ಥಿಂಕ್ ದಟ್ ಐ ಆಮ್ ಪಾರ್ಷಿಯಲ್ ಟು ಜ್ಞಾನೀಸ್. ಐ ಆಮ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ಮೈ ದಿ ಮಹಾತ್ಮನ್ಸ್ ಆರ್ ಸಿದ್ಧ ಪುರುಷಾಸ್, ಜೀವನ್ ಮುಕ್ತಾಸ್. No, you are also important. So to make that clear, that point, udara sarva evaite jnanitvatmaiva me matam. The first line is so important. The second part of the first line is very important. Tvatmaiva me matam. You remember that. Tu plus atma plus eva. Tvatmaiva. Tu plus atma plus eva. Tvatmaiva me matam. Me matam. Lord is telling, udara sarva evaite jnani tvatmaiva me matam. Astitah sahi yuktatma mame vanuttamam gatim. Mamevam uttamam gatim. Astitah sahi yuktatma ಮಾಮೇವಂ ಅನುತ್ತಮಾಂ ಉತ್ತಮಾಂ ಗತಿಂ. ಸೆಕೆಂಡ್ ಲೈನ್. ಬಟ್ ಫಸ್ಟ್ ಲೈನ್ ಏನಿದೆ, ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ. ಲುಕ್ ಅರ್ಜುನ, ಉದಾರ ಸರ್ವ ಏವ ಏತೆ, ಆಲ್ ದಿ 4 categories mentioned earlier. ಸರ್ವ ಏವ ಏತೆ, Sarve eva ete, if you split correctly, grammatically. What I have mentioned, the 4 categories earlier, all the 4 ಅಂತ ಅರ್ಥ. ನಾನು ಹಿಂದೆ ಹೇಳಿದ 4 ವಿಧ ಜನಗಳು, ಉದಾರಾಹ, they are good people. ಉದಾರಾಹ, noble people. ಉದಾರಾಹ means sattvic people. ಉದಾರಾಹ means they are really spiritually awakened people in one sense. ಈ 4 ತರದ ಜನಗಳು ನಾನು ಹಿಂದೆ ಹೇಳಿದ ಹಾಗೆ, ದೇ ಆರ್ ಆಲ್ ಉದಾರ. ಎಲ್ಲರೂ ಒಳ್ಳೆಯವರೇ. ಆಲ್ ಆರ್ ನೋಬಲ್, ಆಲ್ ಆರ್ ಗುಡ್ ಪೀಪಲ್, ಆಲ್ ಆರ್ ಸಾತ್ವಿಕ್ ಪೀಪಲ್ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಯಾರು? ಆ ಕನ್ಫ್ಯೂಷನ್ ನಮಗೆ ಬರಬಾರ್ದಲ್ಲ. ಗಾಡ್ ಈಸ್ ಪಾರ್ಷಿಯಲ್ ಟು ಓನ್ಲಿ ಜ್ಞಾನಿ ಅಂತ. ಸೊ ಅರ್ಥ ಅಮಾಂಗ್ ದ ಸುಕೃತಿ, ಅಮಾಂಗ್ ದ ಗುಡ್ ಪೀಪಲ್, ಅಮಾಂಗ್ ದಿ ವರ್ಚ್ಯೂಸ್ ಪೀಪಲ್, among the righteous people, ಅರ್ಥ ಯಾರು ಸಂಕಟ ಬಂದಾಗ ಭಗವಂತನ ನೆನೀತಾನೆ. ಅಯ್ಯಪ್ಪ, ನನಗೆ ಈ ತೊಂದರೆ ಬಂದಿದೆಯಲ್ಲ ಭಗವಂತ. He has a sincere prayer in the heart. He puts out the prayer to the God through the mind, through devotion, with all the love, with conviction, ಶ್ರದ್ಧಾ and ನಿಷ್ಠಾ. ಯಾರು ಶ್ರದ್ಧೆಯಿಂದ ನಿಷ್ಠೆಯಿಂದ ಭಗವಂತನಲ್ಲಿ ಮೊರೆ ಹೋಗ್ತಾರಲ್ಲ, ಸಂಕಟ ಬಂದಿದೆ, ಯಾವುದೋ ಒಂದು ಥರದ ಸಂಕಟ ಜೀವನದಲ್ಲಿ ಬಂದಾಗ ಮೊರೆ ಹೋಗ್ತಾರಲ್ಲ, ಭಗವಂತ ನನ್ನ ಕಡೆ ಆಗ್ತಾ ಇಲ್ವಲ್ಲಪ್ಪ, ನೀನು ಕಾಪಾಡಪ್ಪ ನಮ್ಮನ್ನು. ನೀನಲ್ಲದೆ ಮತ್ಯಾರು? ಸರ್ವಶಕ್ತನಾದ ನೀನು ಸೃಷ್ಟಿಕರ್ತನೂ ಹೌದು, ಸಂಹಾರಕರ್ತನೂ ಹೌದು, ಸ್ಥಿತಿಕರ್ತನೂ ಹೌದು. ಎವ್ರಿಥಿಂಗ್ ಯು ಆರ್. ಐ ಆಮ್ ನಥಿಂಗ್. ಐ ಆಮ್ ಓನ್ಲಿ ಎ ಪಾನ್ ಇನ್ ಯುವರ್ ಡಿವೈನ್ ಪ್ಲೇ. ಸೊ ಪ್ಲೀಸ್ ಹೆಲ್ಪ್ ಮೀ ಲಾರ್ಡ್. ಇದು ನಿಮ್ಮ ಎಲ್ಲರ ಪ್ರಾರ್ಥನೆ. See, this is a sincere prayer coming out of the heart, out of divine love when there is a crisis. So I am called Artha. He is Udara. ಇವರೆಲ್ಲರೂ ಒಳ್ಳೆಯವರಪ್ಪ. ಯಾರು ನನ್ನನ್ನ ಸಂಕಟ ಬಂದಾಗ ಬಹಳಷ್ಟು ಬೇಡ್ಕೊಳ್ತಾರಲ್ಲ, they pray sincerely. The person who prays, prayer has its own significance. Definitely it reaches God because God is inside only. He is listening to our mind, our thoughts, our prayer. Artha means that. Artharthi, person who is interested in obtaining certain pleasures, certain things in life which gives them happiness. ತಮ್ಮ ಸುಖಕ್ಕೆ ಬೇಕಾದಂತಹ ಸಾಧನಗಳು ಬಯಸ್ತಕ್ಕಂಥವರು, ಜೀವನದಲ್ಲಿ ಅಭ್ಯುದಯ ಬಯಸ್ತಕ್ಕಂಥವರು, ಐಶ್ವರ್ಯವನ್ನು ಬಯಸ್ತಕ್ಕಂಥವ್ರು. ಯಾತಕ್ಕೆ? ಜೀವನ ಚೆನ್ನಾಗಿರ್ಲಿ, ನಮ್ಮ ಜೀವನ ಸುಖಕರವಾಗಿರ್ಲಿ ಅಂತ ಆಸೆ ಪಡೋದು ತಪ್ಪಲ್ಲ ಅಂತಾನೆ ಭಗವಂತ ಹೇಳ್ತಾರೆ. ಆಸೆಯಿಂದ
with a desire in the mind, ಭಗವಂತನ ಪೂಜೆ ಮಾಡೋದಾಗ್ಲಿ, ಹೋಮ ಹವನಗಳನ್ನ ಮಾಡೋದಾಗ್ಲಿ, ಆರಾಧನೆ ಮಾಡೋದಾಗ್ಲಿ, ದಿಸ್ ಕಮ್ಸ್ ಅಂಡರ್ ಅರ್ಥಾರ್ಥಿ. ಜಿಜ್ಞಾಸು ಎಲ್ಲವೂ ಇದೆ. ಈಗ ನನ್ನ ಮನಸ್ಸಲ್ಲೂ ಏನು ಬರ್ತಾ ಇದೆ ಅಂದ್ರೆ, ಹೌದಲ್ಲ, ಎಲ್ಲರ ಹಾಗೆ ನಾನು ಹುಟ್ಟಿದ್ದೇನೆ, ಎಲ್ಲರ ಹಾಗೆ ನಾನು ಸಾಯ್ತೇನೆ, ಹಾಗಾದ್ರೆ ಸತ್ತ ನಂತರ ಏನಾಗ್ತೇನೆ? ಅಲ್ಲಿಂದ ಶುರು ಆಯ್ತು ಜಿಜ್ಞಾಸೆ. ವಾಟ್ ಹ್ಯಾಪನ್ಸ್ ಆಫ್ಟರ್ ಡೆತ್? ದೆನ್ ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಲೈಫ್? ವೈ ಐ ಆಮ್ ಬಾರ್ನ್? See, this type of questioning will come only in 1 in 1,000, 1 in a lakh, 1 in a crore, 1 in a million people will have this question. Please remember, others will never have this question in their lifetime. ಜ್ಞಾನದ 7 ಭೂಮಿಕೆ ವೇದಾಂತ ಹೇಳುತ್ತೆ. ಮೊದಲನೇ ಭೂಮಿಕೆ, ಮೊದಲು ಶುಭೇಚ್ಛಾ, ದಿ ಫಸ್ಟ್ ಸ್ಟೆಪ್ ಇನ್ ಜ್ಞಾನ, ದಿ ಫಸ್ಟ್ ಲೆವೆಲ್ ಇನ್ ಜ್ಞಾನ, ಅಟೈನ್ಮೆಂಟ್ ಆಫ್ ಜ್ಞಾನ, ಶುಭೇಚ್ಛಾ. Second is suvicarana, thought process, cross questions in the mind, contemplation in the mind, questions arising spontaneously in the mind, spiritual questions. ಇನ್ನು ದುಡ್ಡು ಮಾಡಬೇಕು, ಮನೆ ಮೇಲೆ ಮನೆ ಕಟ್ಟಬೇಕು ಅಲ್ಲ, ನಾನು ಏನು ಮಾಡಬೇಕು? ಇವತ್ತ ನಾಳೆ ದೇಹ ಬಿದ್ದೋಗತ್ತಲ್ಲ, ಭಗವಂತನನ್ನು ಹೇಗೆ ನಾನು ಹುಡುಕ್ಬೇಕು? ಅವನನ್ನು ಹೇಗೆ ಪಡೆಯಬೇಕು? How to merge myself in God after death? What happens after death? Is there a rebirth again? I have to be born again. I have to follow all the same thing. See, these are the questions. Suvicharana. Jnana bhumaka, second step. Shubhecha, the first one. Suvicharana. Then tanumanasa. Third step in Jnana bhumika. Tanumanasa, your sadhana will commence somehow ad hoc, like a rudderless ship in the ocean. ಈ ಸಮುದ್ರದಲ್ಲಿ ಒಂದೇ ಒಂದು ಸಣ್ಣ ಹಡಗು ನಾವೇ ಸರಿಯಾದ ಅದಕ್ಕೆ ಒಂದು ಆ ರಡ್ಡರ್ ಅಂತಂದ್ರೆ ಶಕ್ತಿ ಇಲ್ಲದೆ, ನಂಬಿಕೆ ಇಲ್ಲದೆ, ಹುಟ್ಟಾಕೋನ್ ಇಲ್ದೇನೆ ಅದು ಗಾಳಿ ಹೆಂಗ್ ಬರುತ್ತಂಗ್ ಹೋಗ್ತಾ ಇರುತ್ತಲ್ಲ, ಹಾಗೆ ಶುರು ಆಗುತ್ತಲ್ಲ ಓಡಾಟ. ಲೈಕ್ ರಡ್ಡರ್ಲೆಸ್, ಲೈಕ್ ತನುಮಾನಸ ಪ್ರಕ್ರಿಯೆ ವಿಲ್ ಸ್ಟಾರ್ಟ್ ನೆಕ್ಸ್ಟ್. Something I have to do, some meditation. ಎಲ್ಲೋ ಕೇಳಿರ್ತೀವಿ, we have seen some people, let me also meditate, let me also do japa. So more and more I feel like doing japa, but I don't know how to do. So there is a beginning part of tanumanasa. Third step in jnana bhumika, tanumanasa. Meditation or sadhana will commence ಅಂತ ಅರ್ಥ. ನಮ್ಮ ಸಾಧನೆ ಒಂದು ಹಂತದಲ್ಲಿ ಶುರು ಆಗುವುದು ತನುಮಾನಸ. ಅದು ಥರ್ಡ್ ಸ್ಟೆಪ್. ಭಗವಂತನ ಕೃಪೆಯಿಂದ ಆಗ್ತಕ್ಕಂಥದ್ದು ಇವೆಲ್ಲವೂ. ಅದು ಬಹಳ ಶ್ರದ್ಧೆಯಿಂದ ನಾವು ಮಾಡ್ತಾ ಇದ್ರೆ, ನಮ್ಮ ಶ್ರದ್ಧೆಗೆ ಅನುಗುಣವಾಗಿ ಈ ಜನ್ಮದಲ್ಲಿ ಭಗವಂತ ಏನು ಮಾಡ್ತಾನೆ ಅಂದ್ರೆ ನಮಗೆ ಗುರುವನ್ನು ಹೊಂದಿಸ್ಕೊಡ್ತಾನೆ. ಆಸ್ ದಿ ಹಂಗರ್ ಇನ್ಸೈಡ್ ದ ಮೈಂಡ್ ಇನ್ಕ್ರೀಸಸ್ ಟು ರೀಚ್ ಗಾಡ್, ಗಾಡ್ ವಿಲ್ ಸಿ ಅವರ್ ಮೈಂಡ್ ಅಂಡ್ ದ ಪ್ರೀವಿಯಸ್ ಬರ್ತ್ ಪುಣ್ಯಫಲ. What sadhana we have done in the previous birth, both put together, he will bless us a Sadguru. God himself appears in the form of a Sadguru, then the real sadhana will commence. So that is a part of third Jnana Bhumika, Tanumanasa. As we continue in the sadhana, we reach the fourth stage by Guru's grace. That is Sattvapatti, fourth level, Jnana Bhumika. Sattvapatti means, in other words, up to that, the first three, Shubhecha, Suvicharana, Tanumanasa, they are in the Ajnana only. They are in the mode of Ajnana only. ಇವೆಲ್ಲವೂ ಅಜ್ಞಾನದಲ್ಲೇ ನಡೆಯುವ ಕ್ರಿಯೆಗಳು. ನಮ್ಮ ಸಾಧನೆ, ಜಪ, ತಪ, ಧ್ಯಾನ ಅಲ್ಲಿವರೆಗೆ ಎಲ್ಲವೂ ಅಜ್ಞಾನದಲ್ಲಿ, ಅಂದ್ರೆ ದೇಹ ಭಾವನೆಯಿಂದ ಮಾಡ್ತಾ ಇದ್ದೇವೆ. ಫೋರ್ತ್ ಇದೆಯಲ್ಲ ಸತ್ವಾಪತ್ತಿ, fourth stage is by Guru's grace. By God's grace, one day explosion will happen in the mind. Only the mind will notice it, the mind will witness it, intellect will witness it, and the mind gets subdued by Guru's grace. That explosion, we call it as realization. Sattvapatti, fourth level nalli you become realized.
you become a jnani. So fourth, then fifth, sixth and seventh highest. All are under jnana bhumika. First three are in ajnana bhumika. The fourth one is called Brahmavid. Brahmavida, knower of Brahma. Realized. Jnani. Jnani is called, he has reached the fourth stage in life called Sattvapatti. ಸತ್ವಾಪತ್ತಿ ಜ್ಞಾನ ಭೂಮಿಕೆಯಲ್ಲಿ 4ನೇ ಮೆಟ್ಟಲು. ಯಾರು ಅದನ್ನು ಹತ್ತಿದ್ದಾರೋ ಅವರು ಜ್ಞಾನಿಗಳು, ಮಹಾತ್ಮರು, ಸಿದ್ಧ ಪುರುಷರು, ಪರಮಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು, ಬ್ರಹ್ಮನನ್ನು ಅರಿತವರು. ಸೊ ದೇ ಆರ್ ಕಾಲ್ಡ್ ಬ್ರಹ್ಮವಿದರು. ಉಪನಿಷತ್ ಇಸ್ ವೆರಿ ಕ್ಲಿಯರ್. ಬ್ರಹ್ಮವಿದ್ ಬ್ರಹ್ಮಯವ ಭವತಿ. ಯಾರು ಬ್ರಹ್ಮವನ್ನು ಅರಿತಿದ್ದಾರೋ, ನಾನು ಬ್ರಹ್ಮವನ್ನು ಅರಿತಿದ್ದೇನೆ ಅನ್ನೋ ಅವರಿಗೆ ಆ ನಂಬಿಕೆ, ಇದು ಆ ನೆನಪೇ ಇಲ್ಲವೋ, ಅಂದ್ರೆ ಬೇರೆಯವರಿಗೆ ನಾನು ಬ್ರಹ್ಮವನ್ನು ಅರಿತಿದ್ದೇನೆ ಅಂತ ಎಂದೂ ಹೇಳ್ಕೊಳ್ಳುವಂತ ಮನಸ್ಥಿತಿಯೇ ಬಂದಿಲ್ವೋ, ಅಂಥವರು ಬ್ರಹ್ಮ ಅರ್ಥವರು ಬ್ರಹ್ಮಜ್ಞಾನಿಗಳೇ ಆಗ್ಬಿಡ್ತಾರೆ. ಎ ಜ್ಞಾನಿ ವಿಲ್ ನೆವರ್ ಸೇ ದಟ್ ಐ ಆಮ್ ಎ ಬ್ರಹ್ಮಜ್ಞಾನಿ. ಎ ಜ್ಞಾನಿ ವಿಲ್ ನೆವರ್ ಸೇ ದಟ್ ಐ ಆಮ್ ರಿಯಲೈಸ್ಡ್. ಎ ಜ್ಞಾನಿ ವಿಲ್ ನೆವರ್ ಸೇ ದಟ್ ಐ ಆಮ್ ಎ ಗ್ರೇಟ್ ಸಿದ್ಧ ಪುರುಷ, ಯು ಬೋ ಯುವರ್ ಹೆಡ್ ಟು ಮೀ. All these words and statements, if anybody does, it is coming from Sharira Bhava only, from the mind. That means they are still ajnanis only. Sattvapatti, 4th level. Then 5th, 6th, 7th, only for name's sake, the final names in it. But they are not superior to Sattvapatti. ಬ್ರಹ್ಮಜ್ಞಾನದಲ್ಲಿ ಬೇರೆ ಹಂತಗಳು ಬರುತ್ತೆ. ಬ್ರಹ್ಮಜ್ಞಾನದಲ್ಲಿ ಬೇರೆ ರೀತಿ ವಿಧಗಳು ಬರೋದ್ರಿಂದ ಅವರವರ ಶರೀರ ಸಂಸ್ಕಾರಕ್ಕೆ ಅನುಗುಣವಾಗಿ ಬ್ರಹ್ಮಜ್ಞಾನಿ ವರ್ತನೆ ಮಾಡೋದ್ರಿಂದ ಸತ್ವಾಪತ್ತಿ ಆದಮೇಲೆ ನೆಕ್ಸ್ಟ್ 5th one is called asamsakti. Asamsakti means not interested in the worldly affairs. He remains quiet. Asamsakti. He remains totally quiet. He is not bothered about. He knows the whole thing is a divine play. It is in reality it is a mithya. It is all nothing but God's play. So that 5th stage is called asamsakti. Asamsakti. Samsakti means interested in life, interested in the world. ಯಾರಿಗೆ ಜೀವನದಲ್ಲಿ ಇನ್ನೂ ಆಸೆಗಳಿದೆಯಲ್ಲ, ಸಂಸಕ್ತಿ. Opposite asamsakti. 5th stage. That is also called Brahmavidvara. Then is 6th stage in Jnana Bhumika is called Padartha Bhavana. Padartha plus Abhava. Padartha plus Abhavana. Padartha Bhavana stage. 6th Jnana Bhumika. Also called Brahmavidvara. Brahmavidvariya. Sorry. Brahmavidvariya. Names are there only for us to remember. Padartha Bhavana means total denial of the world. Total denial of the world. Absolutely not bothered about his own body. He is not bothered about feeding himself. Wherever he goes, he sleeps there. Whoever gives something, he will eat. Always in the mood of bliss. It is almost Avadhuta stage. Almost. Childlike state. Padartha Bhavana. 7th is Turyaga, that is Brahmavid Varishta Sthiti, called Avadhuta state. Final. Final means there is no gradation. 4th, 5th, 6th, 7th, all are Brahmajnanis. For our sake, Vedanta has given those different steps in Jnana Bhumika. So Lord is mentioning here, people should not mistake that only Jnani is dearer to me. Udara, Sarva, Yete, all the 4 categories are noble people, Arjuna. ಈ 4 ಜನ ಇದ್ದಾರಲ್ಲ, ಜಿಜ್ಞಾಸು, ಜ್ಞಾನಿ ಮತ್ತು ಅರ್ಥಾರ್ಥಿ, ಐಶ್ವರ್ಯ ಬೇಕು ಅನ್ನೋನು, ಅರ್ಥ ಸಂಕಟದಲ್ಲಿರೋರು, ಇವರು ಎಲ್ಲರೂ ನನಗೆ ಬೇಕಾದವರು, ಎಲ್ಲರೂ ಪ್ರಿಯರೇಪ್ಪ. ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ, ಅದನ್ನು ಹೇಳ್ತಾ ಇದ್ದೇನೆ. ಈ 4ರಲ್ಲಿ ದ ನೆಕ್ಸ್ಟ್ ಪಾರ್ಟ್ ಇನ್ ದ ಫಸ್ಟ್ ಲೈನ್ ಇದೆಯಲ್ಲ, ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ. ತ್ವಾತ್ಮೈವ ಸ್ಪ್ಲಿಟ್ ಮಾಡಿದ್ರೆ ತು ಆತ್ಮ ಏವ. ತು ಮೀನ್ಸ್ ಬಟ್ ಅಂತ ಅರ್ಥ ಆಗತ್ತೆ.
ಆದರೆ ಬಟ್ ಯು ರಿಮೆಂಬರ್ ಅರ್ಜುನ, ನೌ ಹಿ ಇಸ್ ಗಿವಿಂಗ್ ಒಂದು ಫೈನಲ್ ಸ್ಟೇಟ್ಮೆಂಟ್. 4 ಒಳ್ಳೆಯವರೇ, ಆದರೆ ಬಟ್ ನೌ ಯು ಲಿಸನ್ ಟು ಮೀ ಕೇರ್ಫುಲ್. ಏನು ಟು ಮೀನ್ಸ್ ಇನ್ ದಟ್ ಸೆನ್ಸ್, ಜ್ಞಾನಿ ಆತ್ಮ ಏವ ಮೇ ಮತಂ, ಜ್ಞಾನಿ ಮೇ ಆತ್ಮ ಏವ ಅನ್ನೋ ಅರ್ಥ ಆಗುತ್ತೆ. ಜ್ಞಾನಿ ಆತ್ಮ ಏವ ಮೇ ಮತಂ, ನನ್ನ ಒಪಿನಿಯನ್, ನನ್ನ ಅನಿಸಿಕೆ ಏನು ಅಂದ್ರೆ ಅರ್ಜುನ, ಮೇ ಮತಂ, ನಾನು ಹೇಳೋದೇನಪ್ಪ ಅಂದ್ರೆ, ಲುಕ್ ಅರ್ಜುನ, ವಾಟ್ ಅಕಾರ್ಡಿಂಗ್ ಟು ಮೀ, ಅಕಾರ್ಡಿಂಗ್ ಟು ಮೈ ಕನ್ಸಿಡರ್ಡ್ ಒಪಿನಿಯನ್, ಅಕಾರ್ಡಿಂಗ್ ಟು ಮೈ ಒಪಿನಿಯನ್ ಈಸ್ ಅಸರ್ಟಿಂಗ್ ಹಿಯರ್, ಜ್ಞಾನಿ ಆತ್ಮ ಏವ, ನನ್ನ ಆತ್ಮನೇ ಜ್ಞಾನಿಯಾಗಿದ್ದಾನೆ. ಈ ವಾಕ್ಯ, ಈ ಫ್ರೇಸ್ ಬಹಳ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು. ಉಪನಿಷತ್ತಿನ 4 ಮಹಾವಾಕ್ಯಗಳಿದೆಯಲ್ಲ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಾಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಈ 4 ಉಪನಿಷತ್ತಿನ ಮಹಾವಾಕ್ಯಗಳ ಮೂಲ ತಿರುಳು ಒಂದೇ. ಮೂಲ ತಿರುಳು, ದಿ ಸಮರಿ ಆಫ್ ದಿ ಎಂಟೈರ್ 4 ಮಹಾವಾಕ್ಯಸ್ ಒನ್ ಅಂಡ್ ದಿ ಸೇಮ್. The whole thing is Brahma only. You are that only. Tattvamasi. ಅಯಮಾತ್ಮ ಬ್ರಹ್ಮ, ಈ ಆತ್ಮನೇ ಬ್ರಹ್ಮ ಸ್ವರೂಪ, ಪರಮಾತ್ಮ ಸ್ವರೂಪ ಅಂತ ಅಲ್ಲಿ ಬರುತ್ತದೆ. ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅಂತ. ಆ ಉಪನಿಷತ್ತಲ್ಲಿ ಬರ್ತಕ್ಕಂಥ ಏನು ಸಂದೇಶ ಇದೆಯೋ, ಆ 4 ಮಹಾವಾಕ್ಯಗಳ ಸಂದೇಶ ಇಲ್ಲಿ ಬಂದಿದೆ. ದಟ್ ಈಸ್ ವೈ ಭಗವದ್ಗೀತಾ ಇಸ್ ನಥಿಂಗ್ ಬಟ್, ಇಫ್ ಯು ಅಂಡರ್ಸ್ಟ್ಯಾಂಡ್ ಭಗವದ್ಗೀತಾ ಬೈ ಗುರುಸ್ ಗ್ರೇಸ್, ಇಟ್ ಈಸ್ ಆಸ್ ಗುಡ್ ಆಸ್ ಯು ಹ್ಯಾವ್ ಅಂಡರ್ಸ್ಟುಡ್ ಉಪನಿಷತ್. ಎಲ್ಲ ಉಪನಿಷತ್ತುಗಳ ಸಾರ ಇಲ್ಲಿಯೇ ಇದೆ. ಎಲ್ಲ ಬ್ರಹ್ಮಸೂತ್ರದ ಸಾರವೂ ಇಲ್ಲಿ ಬರುತ್ತೆ. ಪ್ರಸ್ಥಾನತ್ರಯಗಳಲ್ಲಿ ಏನೇನಿದೆಯಲ್ಲ, ಭಗವದ್ಗೀತೆ ಯಾಕೆ ಮುಖ್ಯ ಅಂದ್ರೆ, ಪ್ರಸ್ಥಾನ ತ್ರಯಿನಲ್ಲಿ ಅದು ಸೇರ್ಕೊಂಡಿದೆ ಅಂದ್ರೆ, ಮೊದಲು 2 ಇದೆಯಲ್ಲ ಉಪನಿಷತ್ತಿನ ಬ್ರಹ್ಮಸೂತ್ರ, ಅವುಗಳ ಸಾರ ಏನಿದೆಯೋ ಇಲ್ಲಿ ಬರ್ತಾ ಇದೆ. ಬಹಳ ಸಿಂಪಲ್ ಆಗಿ ನಮ್ಗೆ ಅರ್ಥ ಆಗೋದು. ಇಲ್ಲಿ ಭಗವಂತ ಹೇಳ್ತಾ ಇರೋ ಮಾತಲ್ಲ ಇದು ಮನುಷ್ಯ ಹೇಳ್ತಾ ಇರೋ ಮಾತಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಆ ನಂಬಿಕೆ ಇರಬೇಕು. ಜ್ಞಾನಿ ತ್ವಾತ್ಮೈವ ಮೇ ಮತಂ, ಬಹಳ ಇಂತಹ ಫ್ರೇಸಸ್ ನಮ್ಮ ಗುರುಗಳು ಬಹಳ ಚೆನ್ನಾಗಿ ಎತ್ತಿ ಹಿಡಿದು ಹೇಳ್ತಾ ಇದ್ರು. our Gurudev used to say, why Jnani is nothing but God. Our Vyakhyana, if you read Science of Bhagavad Gita on this shloka and the previous shloka, put together if you read, you know what our Gurudev says? Jnani has destroyed the ego, Sharira Bhava, that I am the body. Jnani has totally destroyed the ego. So everything what he sees, including himself, including his body, he knows that it is nothing but Brahma Swarupa. Everything is nothing but Brahma. Everything nothing but Lord. Everything nothing but Vasudeva. Since he has destroyed the ego and he has already merged his identity, no identity at all, ego has gone. That is why he is nothing but God. Our Gurudev's English writing, if you go through Vyakhyana on these 2 shlokas, he has written very clearly there. That is why Jnani is none other than God himself. ಈ ಸೆಂಟೆನ್ಸು ಯಾರು ಹೇಳ್ತಾ ಇದ್ದಾರೆ? ನಮ್ಮ ಗುರುದೇವರು ಸ್ಪಷ್ಟವಾಗಿ ಬರೆದಿದ್ದಾರೆ, ನಿಸ್ಸಂದೇಹವಾಗಿ ಬರೆದ್ಬಿಟ್ಟಿದ್ದಾರೆ. ಜ್ಞಾನಿ is none other than God himself. It is not this person telling you, it is our Gurudev has written very clearly. Same thing has been urged by Maharshi Bhagwan, Ramana Maharshi, and also the sage Jivan Mukta, Peethadipati, Jagat Guru of Sringeri, Chandrasekhara Bharati Mahaswami. In giving the commentary on Vivek Chudamani at one stage, while explaining Lakshana of Jivan Mukta, explaining the Bhashya, commentary given by Adi Shankaracharya, ಜೀವನ್ ಮುಕ್ತ ಲಕ್ಷಣದ ಬಗ್ಗೆ ಆಚಾರ್ಯರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ವ್ಯಾಖ್ಯಾನ ಕೊಡ್ತಾ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಒಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಜೀವನ್ ಮುಕ್ತ ಮೀನ್ಸ್ ಎ ಜ್ಞಾನಿ ಆರ್ ಎ ಜೀವನ್ ಮುಕ್ತ, ಬೋತ್ ಆರ್ ಸೇಮ್. ಜೀವನ್ ಮುಕ್ತ ಈಸ್ ನನ್ ಅದರ್ ದನ್ ಗಾಡ್ ಹಿಮ್ಸೆಲ್ಫ್. ಒಂದ್ ಕಡೆ ಹೇಳ್ಬಿಟ್ಟು
ಮತ್ತೇನು ಹೇಳ್ತಾರೆ, ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಹೇಳ್ತಾರೆ. ಅನದರ್ ಸ್ಟೆಪ್, ಹಿ ಈಸ್ ಗ್ರೇಟರ್ ದ್ಯಾನ್ ಗಾಡ್. ಕನ್ಫ್ಯೂಷನ್. ಸುಮ್ಮನೆ ಓದ್ಬಿಟ್ರೆ ಆಚಾರ್ಯರು ಹೀಗೆ ಹೇಳ್ತಾ ಇದ್ದಾರಲ್ಲ, ಜಗದ್ಗುರು ಜ್ಞಾನಿ ಈಸ್ ಗ್ರೇಟರ್ ದ್ಯಾನ್ ಗಾಡ್. ಅಯ್ಯೋ, ಬ್ಲಾಸ್ಫೆಮಿ. ದೇವರಿಗಿಂತ ಜ್ಞಾನಿ ದೊಡ್ಡವನು ಹೇಗೆ ಹೇಳ್ತಾ ಇದ್ದಾರೆ ಜಗದ್ಗುರುಗಳು? ಬರಬಹುದು ಕೆಲವರಿಗೆ ಸಂದೇಹ. ಸಮ್ ಮೇ ಡೆವಲಪ್ ಎ ಡೌಟ್ ದರ್. ಭಗವಾನ್ ರಮಣ ಮಹರ್ಷಿ ಆಲ್ಸೋ ಎಕ್ಸ್ಪ್ಲೈನ್ ಇನ್ ದ ಸೇಮ್ ವೇ when a question was put by Arthur Asborn. The question was very simple. ಎಲ್ಲ ಅವರ ಶಿಷ್ಯ ವೃಂದ ಇದ್ದಾಗ ಒಂದು ಪ್ರಶ್ನೆ ಬಂತು, ಅದನ್ನು ಆಸ್ಬಾರ್ನ್ ಅವರು ಕೇಳಿದ್ರು, ಮತ್ತೆ ಮತ್ತೆ ಕೇಳಿದ್ರು ಅದೇ ಪ್ರಶ್ನೆ ಸಂದರ್ಭದಲ್ಲಿ. ಎಲ್ಲರೂ ಹೇಳ್ತಾರೆ, ಭಗವಾನ್ರೇ, ಕಾವ್ಯಕಂಠ ಗಣಪತಿ ಮುನಿಗಳು ನಿಮ್ಮ ಅತ್ಯಂತ ಮೆಚ್ಚಿನ ಶಿಷ್ಯರು, ಅವರು ನೀವು ಸಾಕ್ಷಾತ್ ಷಣ್ಮುಖನ ಅವತಾರ, ಮುರುಗನ ಅವತಾರ, ಸ್ಕಂದನ ಅವತಾರ, ಈ ಈಶ್ವರನ ಪುತ್ರನಾದಂತಹ ಸಾಕ್ಷಾತ್ ಷಣ್ಮುಖ ಅವತಾರ ಯುವರ್ ಸೆಲ್ಫ್ ಅಂತ ಕಾವ್ಯಕಂಠ ಗಣಪತಿ ಮುನಿ, ಯುವರ್ ಕ್ಲೋಸೆಸ್ಟ್ ಡಿಸೈಪಲ್, ಆಲ್ವೇಸ್ ಸೇಸ್ ಲೈಕ್ ದಿಸ್. ಈಸ್ ಇಟ್ ಟ್ರೂ ಭಗವಾನ್? ದಟ್ ವಾಸ್ ಎ ಕ್ವಶನ್ put to Bhagavan. You are nothing but incarnation of Lord Muruga himself. Then Bhagavan, in a simple way, answers. He says, Lord Muruga or Shanmukha is, please remember his words, try to analyze on that, think over contemplation. Lord Muruga is nothing but one aspect of God. These are the words in the book. Lord Muruga is nothing but one aspect, nothing but one aspect of God. ಪರಮಾತ್ಮನ ಸಾಕಾರ ರೂಪದಲ್ಲಿ ಒಂದು ಅಂಶ, ಒಂದು ರೂಪ, ಒಂದು ಸ್ವರೂಪ ಭಗವಂತನಾದಂತಹ ಷಣ್ಮುಖ. But next he says, a jnani is God himself. These are the words by him. Lord Muruga is only one aspect of the God, whereas jnani is God himself. Now, I leave it to you to understand this sentence. In the same way Jagadguru Chandrasekhara Bharati mentioned, and he made it very clear there. Bhagavan left that point for you to think and understand. ಜ್ಞಾನಿ is greater than God ಅಂದ್ರೆ ಅರ್ಥ. ಯಾವ ಅರ್ಥದಲ್ಲಿ? ಜ್ಞಾನಿ ಭಗವಂತನಿಗಿಂತ ಶ್ರೇಷ್ಠ ಅಂದ್ರೆ ಯಾವ ಅರ್ಥ ಸ್ವಾಮಿ? ಜಗದ್ಗುರುಗಳು ಹೇಳಿದ ಮಾತು, ಮಹರ್ಷಿಗಳು ಹೇಳಿದ ಮಾತು ಯಾವ ಅರ್ಥದಲ್ಲಿ? ನಮ್ಮ ಗುರುಗಳು ಹೇಳ್ತಾ ಇರೋದು ಸೈನ್ಸ್ ಆಫ್ ಭಗವದ್ಗೀತಾ ವ್ಯಾಖ್ಯಾನ. ಜ್ಞಾನಿ ಇಸ್ ನನ್ ಅದರ್ ದೆನ್ ಗಾಡ್. ಯಾವ ಅರ್ಥ ಅಂದ್ರೆ, ಯಾವ್ದು ಅಬ್ಸಲ್ಯೂಟ್ ಟ್ರುತ್, ಪರತತ್ವ ಅಂತ ಇದೆಯಲ್ಲ, ಆ ಪರತತ್ವವೇ ಇವರು ಆ ಅರಿವಿನಲ್ಲೇ ಇರೋದ್ರಿಂದ ಇವರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪರೇ ಆಗಿದ್ದಾರೆ. ದೇಹವನ್ನ ಬಿಟ್ಟು ನೋಡೋದಾದ್ರೆ, ಭಗವಂತನ ರೂಪವನ್ನು ಬಿಟ್ಟು ನೋಡೋದಾದ್ರೆ, ಅಲ್ಲಿರ್ತಕ್ಕಂಥ ಚೈತನ್ಯ ಈ ಚೈತನ್ಯ ಎರಡೂ ಒಂದೇ. ಆದ್ರಿಂದ ಜ್ಞಾನಿ ಇಸ್ ಗ್ರೇಟರ್ ದನ್ ಗಾಡ್ ಅಂದ್ರೆ ಅರ್ಥ ಏನ್ರಿ? ಸಾಕಾರ ರೂಪದಲ್ಲಿ ಭಗವಂತ ಪ್ರಪಂಚವಾಗೇ ತೋರಿಸ್ಕೊಳ್ತಾ ಇದ್ದಾನಲ್ಲ, ಲಕ್ಷಾಂತರ ರೂಪದಲ್ಲಿ ತೋರ್ಕೊಂಡಿದ್ದಾನಲ್ಲ, ಅದರೊಳಗೆ ಸಾವಿರಾರು ರೂಪಗಳಲ್ಲಿ ಭಗವಂತನ ರೂಪಗಳೇ ಇದೆಯಲ್ಲ. ರಾಮ, ಕೃಷ್ಣ, ಶಿವ, ಗಣಪತಿ, ಆಂಜನೇಯ, ದೇವಿ, ದುರ್ಗಾ, ರಾಜರಾಜೇಶ್ವರಿ, ಮಹಾಕಾಳಿ, ಮಹಾಸರಸ್ವತಿ, ಹೀಗೆ ನೂರಾರು ರೂಪದಲ್ಲಿ ಭಗವಂತ ಪ್ರತ್ಯಕ್ಷ ಆಗಿದ್ದಾನಲ್ಲ. ಪರಶುರಾಮ, ನರಸಿಂಹ, ವಾಮನ, ಯಾವ್ಯಾವ ರೂಪ ಬೇಕು ನಮಗೆ? ನೂರಾರು ರೂಪಗಳಿದೆಯಲ್ಲ. ಆ ಎಲ್ಲಾ ರೂಪಗಳ ಮೊತ್ತ ಭಗವಂತ. ಸಿ, ಆಲ್ ಪುಟ್ ಟುಗೆದರ್ ಇಸ್ ಸುಪ್ರೀಂ ಗಾಡ್. ಸೊ ಈಚ್ ಒನ್ ಇಸ್ ಓನ್ಲಿ ಒನ್ ಆಸ್ಪೆಕ್ಟ್ ಆಫ್ ಗಾಡ್. ಸೂರ್ಯನಿಂದ ಬರತಕ್ಕಂಥ ಕಿರಣಗಳು, ಒಂದೊಂದೇ ಕಿರಣವನ್ನು ನೀವು ಹೋಲಿಸೋದಾದ್ರೆ, ಕಿರಣ ಸೂರ್ಯಂದೇ ಆದರೂ ಅದು ಸೂರ್ಯನಿಗೆ ಸಂಬಂಧಪಟ್ಟ ಕಿರಣ. ದಿ ಸನ್ ರೇ ಈಸ್ ಕನೆಕ್ಟೆಡ್ ಟು ಸನ್.
no independent existence. The truth is, sun is emanating the sun rays. All aspects of God appearing because of God's sankalpa. So that God himself is a jnani. So he is sum total of all the manifested world, manifested God's appearance. ಪರಮಾತ್ಮನ ಎಲ್ಲ ಸ್ವರೂಪಗಳ ಮೊತ್ತ ತಗೊಂಡ್ರೆ ಆತ ಜ್ಞಾನಿಯಾಗಿದೆ. So now you understand, our Gurudev also said same thing. Jnani is none other than God. ಮಹಾಜ್ಞಾನಿಯಾಗಿರ್ತಕ್ಕಂಥವರು ಸಿದ್ಧ ಪುರುಷರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ, ನಿರಾಕಾರ ತತ್ವ, ದಿ ಅನ್ಮ್ಯಾನಿಫೆಸ್ಟ್, ನಿರ್ಗುಣ ತತ್ವ, ನೋ ವೇ ಡಿಫರೆಂಟ್ ಫ್ರಮ್ ಎ ಜ್ಞಾನಿ ಅಂತ ಅರ್ಥ. So always Jnani dwells in that condition. See, Jnani is staying in the highest union with the Atman as a Parabrahma Tattva. He is established in me, Lord says. Totally established in me. That is why he is none other than me only, Arjuna. Astita sayuktatma mamevan anu uttamam gatim. Mamevam uttamam gatim. ನನ್ನ ಬಿಟ್ರೆ ಬೇರೆ ವಸ್ತುವೇ ಇಲ್ಲ ಅಂತ ಗೊತ್ತಿದೆಯಲ್ಲ ಜ್ಞಾನಿಗೆ, ಹಾಗಾಗಿ ಆತ ನನ್ನ ಆತ್ಮನೇ ಆಗಿದ್ದಾನೆ. ನೆಕ್ಸ್ಟ್ ಶ್ಲೋಕ 19th, our Gurudev always used, once or twice he made this very very clear cut instruction. ಬಹಳ ಚೆನ್ನಾಗಿ ಹೇಳಿಬಿಟ್ರು ಗುರುಗಳು. ಈ ನೆಕ್ಸ್ಟ್ 19ನೇ ಶ್ಲೋಕ ಇದೆಯಲ್ಲ, ಲ್ಯಾಂಡ್ ಮಾರ್ಕ್ ಶ್ಲೋಕ. he always stresses sometimes some shlokas. ಈ ಶ್ಲೋಕದ ಬಗ್ಗೆ ಏನ್ ಹೇಳಿದ್ರು ಗುರುಗಳು ಅಂದ್ರೆ, ಬಿಫೋರ್ ವಾಟ್ ಹಿ ಸೆಡ್ ಇಸ್ ಇಂಪಾರ್ಟೆಂಟ್. Look, this shloka appears so simple, verbatim meaning. Anybody can read, follow the meaning, 2 lines, a commentary given in any book. Bahunam janmanamante jnanavan mam prapadyate. Very simple way to understand. After so many births, ultimately a jnani will reach me. Easy to understand. It appears like that. Vasudeva sarvamiti samahatma sudurlabha. Second line. Everything is God only. A person who knows that, who has experienced that point, is a rare of the rare, a rarity among the people. Such a person is not easily available. Such a person is the rarest of the rare kind. That is the meaning. Bahunam janmanamante jnanavan mam prapadyate. Jnani will obtain me. That means he will reach me. ಎಷ್ಟೋ ಜನ್ಮಗಳ ಕಳೆದ ಮೇಲೆ ಭಗವಂತ ಒಲಿತಾನೆ. ಯಾರಿಗೆ? ಜ್ಞಾನಿಗೆ. ಎಷ್ಟೋ ಜನ್ಮಗಳು ಹುಟ್ಟು ಸಾವು ಆದ ನಂತರ ಸಾಧನೆ ಮಾಡ್ತಾ 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 ಯಾವುದೋ ಒಂದು ಜನ್ಮದಲ್ಲಿ ಗುರುಕೃಪೆಯಾಗಿ ಸಾಧನೆ ಒಂದು ಹಂತಕ್ಕೆ ಬಂದಾಗ ಭಗವಂತ ಆತನಿಗೆ ಒಲಿತಾನೆ, ದರ್ಶನ ಕೊಡ್ತಾನೆ, ಅಥವಾ ಸಾಕ್ಷಾತ್ಕಾರ ಆಗತ್ತೆ, ಅಥವಾ ಭಗವಂತನಲ್ಲಿ ಆತ ಐಕ್ಯ ಆಗ್ತಾನೆ, ಅಥವಾ ಬಂಧನದಿಂದ ಬಿಡುಗಡೆ ಆಗತ್ತೆ. ಹಿ ಬಿಕಮ್ಸ್ ರಿಯಲೈಸ್ಡ್ ಮಾಸ್ಟರ್ ಇನ್ ಎ ಪರ್ಟಿಕ್ಯುಲರ್ ಬರ್ತ್ ಬೈ ಹಿಸ್ ಗುರುಸ್ ಗ್ರೇಸ್. ಬಟ್ ಬಿಫೋರ್ ದಟ್ he would have taken so many births, ಅಲ್ವಾ? innumerable. ಎಷ್ಟೋ ನೂರಾರು ಜನ್ಮಗಳು, ಸಾವಿರಾರು ಜನ್ಮಗಳಾಗಿ ಹೋಗಿದೆಯಲ್ಲ. ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ಸಾಧನೆ ಆಗಿರ್ಲೇಬೇಕು. ಅವೆಲ್ಲ ಸಾಧನೆಗಳು ಆಗಿದ್ರೆ ಮಾತ್ರ ಈ ಜನ್ಮದಲ್ಲಿ ಭಗವಂತ ಸಿಗ್ತಾನೆ. ಯಾವ ಸಾಧಕನೇ ಆಗಲಿ, ಎನಿ ಸ್ಪಿರಿಚುವಲ್ ಆಸ್ಪಿರೆಂಟ್ will be realized by God's grace in a particular birth if he has accumulated previous birth punyas of sadhana, meditation, dhyana, or Guru's grace. ಹಿಂದಿನ ಜನ್ಮಗಳಿಂದ ಆ ಗುರುವಿನ ಅನುಗ್ರಹ ಬಂದಿದ್ರೆ, ಗುರುವಿನ ಸಂಪರ್ಕ ಇದ್ದಿದ್ರೆ, ಈ ಜನ್ಮದಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ಆತನಿಗೆ ಆ ಗುರುವಿನ ಮೂಲಕವೇ, ಭಗವಂತನ ಮೂಲಕವೇ ಸಾಕ್ಷಾತ್ಕಾರ ಆಗೋದು ನಿಶ್ಚಯ. ಸೊ ಅದರಿಂದ ಭಗವಂತ ಹೇಳ್ತಾ ಇರೋ ಮಾತಿದೆ, ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ನನ್ನನ್ನ ಜ್ಞಾನಿಯಾದವನು ಹೊಂತಾನೆ. ಆ ಜನ್ಮದಲ್ಲಿ ಜ್ಞಾನ ಬರುತ್ತೆ, ಆತ ನನ್ನನ್ನು ಪಡೆದು ಬಿಡ್ತಾನಲ್ಲಪ್ಪ. ವಾಸುದೇವ ಅಂತಹ ಜ್ಞಾನಿ ಯಾವ ಸ್ಥಿತಿಯಲ್ಲಿ ಇರ್ತಾನೆ ಅಂದ್ರೆ, ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ.
ಎಲ್ಲವೂ ಆ ಭಗವಂತನೇ ಆಗಿದ್ದಾನೆ. ಸರ್ವಂ ವಾಸುದೇವ ಇತಿ ಜ್ಞಾತ್ವ ಅಂತ ಅಧ್ಯಾರೋಪ ಮಾಡ್ಕೊಳ್ಬೇಕು. ಎಲ್ಲವೂ ಪರಮಾತ್ಮನ ಸ್ವರೂಪವೇ ಆಗಿದೆ ಅಂತ ತಿಳಿದು ಇತಿ ಜ್ಞಾತ್ವ ಸಚ ಮಹಾತ್ಮ ಈಸ್ ರೇರ್ ಸುದುರ್ಲಭ. ಲಾರ್ಡ್ ಈಸ್ ಯೂಸಿಂಗ್ ಒನ್ ಟರ್ಮ್. ಅವರು ನಮ್ಮ ಗುರುಗಳು ಇದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, he took this shloka offhand. He said, ವಾಸುದೇವ ಸರ್ವಮಿತಿ. ಈ ಸ್ಥಿತಿ ಬರೋದು ತುಂಬಾ ಕಷ್ಟ ಇದೆ ಅಪ್ಪ. ಯಾಕೆ ಕಷ್ಟ ಇದೆ ಅಂದ್ರೆ, ಈ ಶರೀರ ಭಾವ ಅದು ಬಿಟ್ಟು ಹೋಗೋದೇ ಇಲ್ಲ. ಎಷ್ಟೇ ಸಾಧನೆ ಮಾಡಿದ್ರು ನಾನು ಅಂತ ಭಾವ ಇರೋದ್ರಿಂದ, ಕನ್ಫೈನಿಂಗ್ ಟು ದ ಬಾಡಿ ಅಂತ ಇರೋದ್ರಿಂದ, ಥಿಂಕಿಂಗ್ ದ ವರ್ಲ್ಡ್ ಈಸ್ ರಿಯಲ್ ಅಂತ ಇರೋದ್ರಿಂದ, ಅಂದ್ರೆ ಅಟ್ಯಾಚ್ಮೆಂಟ್ ಇರೋದ್ರಿಂದ, ರಾಗ ದ್ವೇಷ ಇರೋದ್ರಿಂದ ಅಂತ, ಮೋಹ ಇರೋದ್ರಿಂದ ಅಂತ ಅರ್ಥ. ದಿ ಮೈಂಡ್ ಈಸ್ ಇನ್ಫ್ಲೂಯೆನ್ಸ್ ಬೈ ರಾಗ ಅಂಡ್ ದ್ವೇಷ. ಮೈಂಡ್ ಈಸ್ ಇನ್ಫ್ಲೂಯೆನ್ಸ್ ಬೈ ದಿ ಅಟ್ಯಾಚ್ಮೆಂಟ್, ಮೀ ಅಂಡ್ ಮೈಂಡ್. ಗುರುಗಳು ಹೇಳ್ತಾರೆ ಮಾತು. ಆಸ್ ಲಾಂಗ್ ಆಸ್ ದಿಸ್ ಈಸ್ ದೇರ್, attachment, vasanas, samskaras, what happens? Even though the intellect, your buddhi may understand that everything is God's creation, everything is God's manifestation, ಎಲ್ಲವೂ ಪರಮಾತ್ಮ ಸ್ವರೂಪ ಅಂತ ಬುದ್ಧಿಗೆ ಅರ್ಥ ಆಗಬಹುದು. ಮನಸ್ಸು ಒಪ್ಪಲ್ಲ, ನಿಮ್ಮ ಅಹಂಕಾರ ಒಪ್ಪಲ್ಲ. ಈ ಸೂಕ್ಷ್ಮ ಅಹಂಕಾರ ಒಪ್ಪೋದೇ ಇಲ್ಲ. ಅದನ್ನು ಎಷ್ಟೇ ಸಾಧನೆ ನೀವು ಮಾಡಿದ್ರು ಒಪ್ಪೋದಿಲ್ಲಪ್ಪ. ಯಾಕೆ ಒಪ್ಪೋದಿಲ್ಲ ಅಂದ್ರೆ ಆ ಅಹಂಕಾರ ಇನ್ನೂ ಉಳ್ಕೊಂಡಿದೆ. ಒಳಗಡೆ ಅಹಂಕಾರ ಇನ್ನೂ ಇದೆ. ಆ ಅಹಂಕಾರ ಇರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಅಟ್ಯಾಚ್ಮೆಂಟ್ ಇದೆ, ಬಂಧನಗಳು ಉಳ್ಕೊಂಡಿದೆ, ವಾಸನೆ ಇದೆ. ವಾಸನೆಗಳು ಪೂರ್ತಿ ಹೋಗೋ ತನಕ ಬಂಧನ ಹೋಗೋದಿಲ್ಲ. ವಾಸನಾಕ್ಷಯ, ಸಂಸ್ಕೃತ ವೇದಾಂತಿಕ್ ವರ್ಡ್, ಅವ್ರ ಗುರುದೇವ್ ಯೂಸ್ ದಟ್. ವಾಸನಾಕ್ಷಯ ಆಗೋ ತನಕ, till the vasanas are extinguished, impressions are extinguished, you will never become a Mahatma. You will never know that everything is Vasudeva. Vasudeva Sarvam. He tagged on that point to the famous another Mahavakya in Upanishad. Sarvam Khalvidam Brahmam. In reality, Khalu means really speaking. Khalu, really speaking, idam sarvam brahmam. The whole thing is Brahma. Upanishad statement. Same thing is manifested here. Vasudeva sarvamiti anta yaru tilkondiddare, the one who has realized this point andre, our Gurudev said it has to come by direct experience. Idu yavaga barutte? By Guru's grace, by Lord's grace, not by your effort. ಮತ್ತೆ ಈ ಪಾಯಿಂಟ್, ದಿಸ್ ಪಾಯಿಂಟ್ ಹೌ ಮಚ್ ಗುರುದೇವ್ ಹ್ಯಾಸ್ ಹ್ಯಾಮರ್ಡ್ ಅಂದ್ರೆ, ಇಫ್ ಯು ಟ್ರೈ, ಇಫ್ ಯು ಥಿಂಕ್, ನಾವು ಯೋಚನೆ ಮಾಡ್ತಾ ಹೋದ್ರೆ ನಾನು ಸಾಧನೆಯನ್ನ ಇನ್ನೂ ಚೆನ್ನಾಗಿ ಮಾಡ್ತೇನೆ, ನಾನು ಸಾಕ್ಷಾತ್ಕಾರವನ್ನು ಹೊಂದಬೇಕು, ನನ್ನ ಗುರಿಯನ್ನು ನಾನು ಮುಟ್ಟಬೇಕು, ಆತ್ಮನನ್ನ ನಾನು ಅರಿಯಲೇಬೇಕು, ಭಗವಂತನನ್ನು ನಾನು ಹೊಂದಲೇಬೇಕು ಅಂತ ಎಲ್ಲದಕ್ಕೂ ನಾನು ನಾನು ಅಂತ ಮನಸ್ಸಲ್ಲಿ ಇಟ್ಕೊಂಡು ಇನ್ನೂ ಜೋರಾಗಿ ಸಾಧನೆ ಮಾಡ್ತೇನೆ. ಯಾರು? ನಾನು ಜಪ ಮಾಡುತ್ತೇನೆ ಇನ್ನೂ ಜೋರಾಗಿ. ಆ ಭಾವ ನಾನು ಅಂತ ಅಲ್ಲಿ ಸೇರ್ಕೊಳ್ಳುತ್ತಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎ ಇಂಪೆಡಿಮೆಂಟ್ ಆಸ್ ಅವರ್ ಗುರುದೇವ ಸ್ಟಾರ್. ಆ ಶರೀರ ಭಾವ. ವಾಸುದೇವ ಸರ್ವಂ ಇತಿ ಅನ್ನೋದು ಗೊತ್ತಾಗೋದು ಯಾವಾಗ ಅಂದ್ರೆ, ಗುರುಗಳು ಹೇಳ್ತಾರೆ, ಎಲ್ಲವನ್ನೂ ಬಿಟ್ಟು, ವೆನ್ ಯು ಫರ್ಗೆಟ್ ಎವ್ರಿಥಿಂಗ್, ವೆನ್ ಯು ರಿಯಲಿ ಕಮ್ ಟು ನೋ, ವೆನ್ ಯು ಗೆಟ್ ಕನ್ವಿನ್ಸ್ಡ್ ದಟ್ ಯು ಆರ್ ಅಬ್ಸಲ್ಯೂಟ್ಲಿ ಝೀರೋ ಅಂಡ್ ನಥಿಂಗ್, what is happening by God's grace and His will and wish through this body. The body has become an instrument, and all that is being done by me or this body or mind is only offering to the God. Whatever I am doing is offering to the God. ಈ ಭಾವ ಬಲಿಬೇಕು. ಅವರು ಗುರುಗಳು ಹೇಳ್ತಾ ಇದ್ರು, you should become a witness to your own actions. You should know that the three gunas, how they play their role and control the entire creation.
Sattva, Raja, Tama. And your mind acts because of the three gunas. Sattvic influence on the mind, Rajasic influence, Tamasic influence. ಈ ಮೂರು ಗುಣಗಳು ನಮ್ಮ ಮನಸ್ಸನ್ನು ಆಟ ಆಡಿಸ್ತಾ ಇದೆಯಲ್ಲ, ಆ ಮೂರು ಗುಣಗಳು ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. And see that how these gunas are playing, they are influencing, and how your mind is acting. You must watch your mind. Start watching the mind. Start watching the mind, how the tamasic guna is controlling your mind. Some desires are sprouting, rajasic desires are sprouting, sensuous desires are sprouting, and sattvic desires are sprouting. ಸತ್ವಗುಣದಲ್ಲಿ ಯಾವ ರೀತಿ ಮನಸ್ಸು, ನಾನು ಇದನ್ನು ಮಾಡಬೇಕು, ನಾನು ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು, ಮತ್ತೊಬ್ಬರನ್ನು ಉದ್ಧಾರ ಮಾಡಬೇಕು, ನನ್ನ ಜನಗಳಿಗೆ ನಾನು ಸಹಾಯ ಮಾಡಬೇಕು, ಇವೆಲ್ಲ ಸತ್ವಗುಣದಿಂದ ಬರ್ತಕ್ಕಂತಹ ಮನಸ್ಸಿನ ಯೋಚನೆಗಳು ಅಥವಾ ಆಲೋಚನೆ. ಹಾಗೆ ಇದನ್ನೆಲ್ಲ ನಾವು ನೋಡಬೇಕು ಅಂತ ಹೇಳ್ತಾರೆ ಗುರು. ಸ್ಟಾರ್ಟ್ ವಾಚಿಂಗ್ ಯುವರ್ ಮೈಂಡ್, ದೆನ್ ಯು ವಿಲ್ ನೋ. ಒನ್ಸ್ ದೆನ್ ಯು ಬಿಕಮ್ ಎ ವಿಟ್ನೆಸ್, ದೆನ್ ಯು ಬಿಕಮ್ ಎ ವಿಟ್ನೆಸ್ ಟು ಯುವರ್ ಓನ್ ಮೈಂಡ್. How the mind is playing a trick, observe it. And you don't participate in that. Our Gurudev Vacha. You become a witness, don't be influenced by them. Let the mind do anything. Let your body do anything. If you start detaching like that, that is called real, your losing your ego by the God's grace. That is a beginning step. You are in the right direction. The final step, you are about to reach him, and finally, on a one fine day, God will show the mercy, and then explosion will happen. Then you will come out. The witness also merges with the God. That is why whole thing is divine play. Then you are a part of that. You are a part of that, and you also, you see, guna guneshu vartante iti matvana sajjate, as Lord said earlier in Bhagavad Gita. You are not influenced. You know that only the gunas are playing the trick. Indriyas are playing the trick, but you are not bothered. At that stage you will know Vasudeva Sarvam Iti. Whole thing is a divine play. Everything is a... See, Advaita Siddhanta, the famous dogma, the famous statement, you know, Acharya gave. Brahma Satyam Jagan Mithya. Jivo Brahmaiva Naparaha. Brahma Satya Jagan Mithya. This is impertinent. It is not eternal. This is not eternal. What we see, what we experience. ಈ ಜಗತ್ತು ಸತ್ಯ ಅಲ್ಲಪ್ಪ. ಸತ್ಯ ಅಲ್ಲ ಅಂದ್ರೆ ಅರ್ಥ ಏನು? ಸತ್ಯ ಅಲ್ಲ ಅಂದ್ರೆ ನಮ್ಗೆ ಕಾಣ್ತಾ ಇಲ್ವಾ? ಅದಲ್ಲ, ಕಾಣೋದು ನಿಜ, ವ್ಯವಹಾರಿಕವಾಗಿ ಕಾಣ್ತಾ ಇದೆ, ಹೌದು. ಆದ್ರೆ ಇದು ಯಾವಾಗಲೂ ಬದಲಾವಣೆ ಆಗ್ತಾ ಇದೆ. ಶಾಶ್ವತ ಅಲ್ಲ, ಇಟ್ ವಿಲ್ ಚೇಂಜ್. ಆದ್ದರಿಂದ ಇದು ಸತ್ಯ ಅಲ್ಲ. ಬ್ರಹ್ಮ ಸತ್ಯ. ಯಾವ ಕಾಲಕ್ಕೂ ಬದಲಾವಣೆ ಆಗದಿರತಕ್ಕಂಥ ಇರೋದು ಒಂದೇ ವಸ್ತು, ಅದು ಬ್ರಹ್ಮ, ಅದು ಪರಬ್ರಹ್ಮ, ಅದು ಪರಮಾತ್ಮ ವಸ್ತು, ಅದು ಸತ್ಯ. ದಟ್ ಈಸ್ ಅಬ್ಸಲ್ಯೂಟ್ ಟ್ರೂತ್. ದಿಸ್ ಸಂಸಾರ ಈಸ್ ನಾಟ್ ದಿ ಅಬ್ಸಲ್ಯೂಟ್ ಟ್ರೂತ್. ದಟ್ಸ್ ವಾಟ್ ಹಿ ಮೇಡ್ ಇಟ್ ವೆರಿ ಕ್ಲಿಯರ್. ಅಂಡ್ ದ ಜೀವ ಇನ್ ನಥಿಂಗ್ ಬಟ್ ಪರಮಾತ್ಮ ಓನ್ಲಿ. ಜೀವೋ ಬ್ರಹ್ಮೈವನಾಪರಃ. ಸೊ ದಿ ಫಸ್ಟ್ ಪಾರ್ಟ್ ಇದೆಯಲ್ಲ, ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ. ದಿಸ್ ಇಸ್ ಅದ್ವೈತ ಸಿದ್ಧಾಂತ, ದ ಫೇಮಸ್ ಸೆಂಟ್ರಲ್ ಡಾಗ್ಮಾ. ಅದ್ವೈತ ಸಿದ್ಧಾಂತದ ತಿರುಳು ಇಲ್ಲಿದೆ. ಆಚಾರ್ಯರು ಕೊಟ್ಟಿದ್ದು, ನಮಗೆ ಭಗವತ್ಪಾದರು ಕೊಟ್ಟಿದ್ದು. ಇದರ ಜೊತೆಗೆ ಮತ್ತೊಂದು ಮಹಾವಾಕ್ಯ ಸೇರಿಕೊಳ್ಳುತ್ತೆ ಮುಂದೆ. ಅದು ಸಾಮಾನ್ಯವಾಗಿ ಯಾರು ಹೇಳಲ್ಲ, ಅದು ಜ್ಞಾನಿಗಳಿಗೆ ಗೊತ್ತಿರೋ ವಿಷಯ ಆದ್ರಿಂದ, ಅದು ಜ್ಞಾನಾವಸ್ಥೆಯಲ್ಲಿ ಮಾತ್ರ ಗೊತ್ತಿರೋ ವಿಷಯ ಆದ್ರಿಂದ ಸಾಮಾನ್ಯವಾಗಿ ಇನ್ನು ಮುಂದಿಂದ ಹೇಳೋದಿಲ್ಲ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಅಂತ ಆದಮೇಲೆ ಬ್ರಹ್ಮಜ್ಞಾನ ಬಂದ ಮೇಲೆ ಏನಾಗತ್ತೆ? once you attain that state of jnana, what happens? ಅವಾಗ ಬ್ರಹ್ಮ ರೂಪದಲ್ಲಿ ಜಗತ್ತು ಸತ್ಯ ಅಂತ ಅರಿವಿಗೆ ಬರುತ್ತದೆ. At that stage, you will know that even though the Jagat is mithya in the ordinary sense, in the paramarthic sense, but from the point of absolute truth, this is nothing but manifestation of God only. So in that sense it is true. In that sense it is true. ಯಾವುದು?
ಎಲ್ಲಾ ಬೇರೆ ಬೇರೆ ಒಡವೆಗಳು ಬೇರೆ ಬೇರೆ ತರ ನಾವು ಹೆಸರು ಹೇಳ್ತೀವಲ್ಲ, ನೆಕ್ಲೆಸ್ ಬೇರೆ, ಈ ಬಳೆ ಚೆನ್ನಾಗಿದೆ, ಉಂಗುರ ಚೆನ್ನಾಗಿದೆ, ಕಿವಿಗೆ ಹಾಕೊಳ್ಳೋ ಓಲೆ ಚೆನ್ನಾಗಿದೆ, ಬ್ರೇಸ್ಲೆಟ್ ಚೆನ್ನಾಗಿದೆ, ಇದು ಸರಿಗಿಲ್ಲ. ವಿ ಗಿವ್ ನೇಮ್ಸ್ ಟು ಡಿಫರೆಂಟ್ ಆರ್ನಮೆಂಟ್ಸ್. ಸೊ ದಿ ಪಾಯಿಂಟ್ ಇಸ್ ವೆರಿ ಕ್ಲಿಯರ್. ಬ್ರೇಸ್ಲೆಟ್ ಈಸ್ ಡಿಫರೆಂಟ್ ಫ್ರಮ್ ನೋಸ್ ರಿಂಗ್. ನೋಸ್ ರಿಂಗ್ ಡಿಫರೆಂಟ್ ಫ್ರಮ್ ಫಿಂಗರ್ ರಿಂಗ್. ಫಿಂಗರ್ ರಿಂಗ್ ಈಸ್ ಡಿಫರೆಂಟ್ ಫ್ರಮ್ ನೆಕ್ಲೆಸ್. ಎಲ್ಲರಿಗೂ ಗೊತ್ತಿರೋ ವಿಷಯ. ಕೈಗೆ ಹಾಕೋ ಬಳೆನೇ ಬೇರೆ, ಮೂಗಿಗೆ ಹಾಕೋ ನತ್ತೆ ಬೇರೆ, ಕಿವಿಗೆ ಹಾಕ್ತಕ್ಕಂಥ ಸರವೇ ಬೇರೆ, ಕೊರಳಿಗೆ ಹಾಕೋ ಸರವೇ ಬೇರೆ, ಸೊಂಟಕ್ಕೆ ಕಟ್ಟೋ ಡಾಬು ಪಟ್ಟಿನೇ ಬೇರೆ, ವಂಕಿನೇ ಬೇರೆ, ಎಲ್ಲರಿಗೂ ಗೊತ್ತಿದೆ. ಆದ್ರೆ ಚಿನ್ನದ ದೃಷ್ಟಿಯಿಂದ ನಾವು ನೋಡ್ತಾ ಹೋದ್ರೆ, ದೃಷ್ಟಿನ ಬದಲಿಸಿದ್ರೆ ಚಿನ್ನ ಒಂದೇ. ಅದು ಚಿನ್ನ, ಇದು ಚಿನ್ನ. ಇರತಕ್ಕಂಥ ಮೂಲ ವಸ್ತು ಚಿನ್ನವೇ ಆದ್ದು, ಹೇಳೋದು ಮಾತ್ರ ನಾವೇನು ಹೇಳ್ತೀವಿ, ಇದು ಬಳೆ, ಇದು ಸರ. ನಮಗೆ ಚಿನ್ನದ ಮೇಲೆ ಲಕ್ಷ್ಯ ಇರಲ್ಲ, ಸರದ ಡಿಸೈನ್ ಮೇಲೆ ಲಕ್ಷ್ಯ ಇರುತ್ತೆ. ಸಿ, ನೇಮ್ ಅಂಡ್ ಫಾರ್ಮ್. ಸೊ ಫ್ರಮ್ ದಿ ಪಾಯಿಂಟ್ ಆಫ್ ನೇಮ್ ಅಂಡ್ ಫಾರ್ಮ್ ಇಟ್ ಇಸ್ ಮಿಥ್ಯ. ಫ್ರಮ್ ದಿ ಪಾಯಿಂಟ್ ಆಫ್ ಸಬ್ಸ್ಟ್ರೇಟಮ್, ಆಧಾರ ದೃಷ್ಟಿಯಿಂದ ನೋಡಿದರೆ ಜಗತ್ತು ಸತ್ಯ, ಅದೇ ದೃಷ್ಟಿಯಿಂದ ಮಿಥ್ಯ. ಇದೆಲ್ಲ ತಿಳ್ಕೊಳ್ಬೇಕ. ಸೊ ದಟ್ ಇಸ್ sometimes such a landmark slokas Gurudev used to say, ಬ್ಯೂಟಿಫುಲ್ ವ್ಯಾಖ್ಯಾನ. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಸಿಂಪ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ವಾಸುದೇವ ಸರ್ವಂ ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ. ಅರ್ಥ ಆಗಿರೋ ಜ್ಞಾನಿ. ಜ್ಞಾನಿಗಳು ಬಹಳ ವಿರಳವಾಗಿರ್ತಾರಪ್ಪ. ಆದ್ರಿಂದ ಭಗವಂತ ಹೇಳ್ತಾ ಇದ್ದಾನೆ, ಸ ಮಹಾತ್ಮ ದುರ್ಲಭ. ಅಂದ್ರೆ ಜ್ಞಾನಿಯು ಗಲ್ಲಿ ಒಳಗೆ ಮನೆಯಲ್ಲಿ ಸಿಗಲ್ಲ. ಈಸ್ ನಾಟ್ ಅವೈಲಬಲ್ ಸೋ ಈಸಿಲಿ. ಈಸ್ ಅ ಮಹಾತ್ಮ. ಫಾರ್ ಎ ಜ್ಞಾನಿ, ಲಾರ್ಡ್ ಈಸ್ ಯೂಸಿಂಗ್ ಟರ್ಮ್. He is a Mahatma, not available to you so easily. Durlabha. He is somewhere hidden. A gem hidden totally. Because he knows everything is divine. He knows. He is nothing but God only. He knows that there is no difference between him and God. He knows everything. He keeps quiet. And blesses according to the prarabdha of the disciples, according to the samskaras of the devotees, accordingly he will bless. But he loves the whole creation. He is nothing but creation in one sense. That is why Lord says, Vasudeva Sarvamiti, such a jnani who has understood, such a Mahatma, Sudurlabha. Very difficult to find, very difficult to even see. ನೋಡೋದಕ್ಕೂ ಸಿಗಲ್ಲ. ಮಾತನಾಡೋ ದೂರ ಇರಲಿ, ನೋಡೋದಕ್ಕೂ ಸಿಗಲ್ಲ. ಅವರು ಗುರುದೇವ್ ರೈಟ್ಸ್ a beautiful ವ್ಯಾಖ್ಯಾನ. I told you, John is none other than God. So now, how, my God, how lucky we are. Our Gurudev has made this point so clear to us. In the book, even outside, he has rendered, yes, Jnani is God himself. Instead of saying, I am God, he has used the word, the nearest he has come to the, for our query, he has come to that nearest answer, yes, Jnani is God. Proclaiming that he is none other than God himself. That is why I forget everything when I think of my Guru as Parabrahma Swarupa. How lucky we are. So with his grace, with his sankalpa, we are stopping here today. Vasudeva Sutam Devam Kamsachanuramandanam Devaki Paramanandam Krishnam Vande Jagadgurum Mukam Karoti Vachalam Pangum Landhayate Girim Yatkrupatamaham Vande Paramananda Madhavam Narayanam Namaskritya Naram Chaiva Narottamam Devim Saraswatim Vyasam Tato